ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ನೀವು ನಂದು ಯೂಟ್ಯೂಬ್ ಇದೆ, ನಾಗೇಂದ್ರ ಪಂಡಿತ್ ಅಂತ. ಯೂಟ್ಯೂಬ್ನಲ್ಲಿ ನಾನು ನಿಮಗೆ ಆವಾಗವಾಗ ಸಣ್ಣ ಸಣ್ಣ ವಿಷಯಗಳಿಗೆ ಹೇಳ್ತಾ ಇರ್ತೀನಿ, ಕೇಳಿ. ಇದು ಬಾಗಲಕೋಟೆ ವಿಷಯ. ಇವತ್ತು ಬಾಗಲಕೋಟೆಯಲ್ಲಿ ಚರಂತಿ ಮಠ್ ಉಮೇಶ್ ಮೇಟಿ ಇಬ್ಬರು ಎಲೆಕ್ಷನ್ಗೆ ಬಿ ಫಾರಂ ಪಡೆದಿದ್ದಾರೆ. ಕಾಂಗ್ರೆಸ್ಸಿಂದ ಉಮೇಶ್ ಮೇಟಿ, ಬಿ ಜೆ ಪಿಯಿಂದ ಚರಂತಿ ಮಠ್. ಇವರು ಮೊದಲೇ 3 ಸತಿ MLA ಆಗಿದ್ರಂತೆ. ಇವರ ಪ್ರಭಾವ ಒಂದು ಸ್ವಲ್ಪ ಚೆನ್ನಾಗೇ ಇದೆ. ಹೋದ ಸತಿ ಭಾಳ ಕಮ್ಮಿ ಅಂತರದಲ್ಲಿ ಸೋತರು, 3-4 ಸಾವಿರ ಓಟಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನವರು ನಮ್ಮ ಸಿದ್ದರಾಮಯ್ಯ ಸಂಬಂಧಿಕರು, ಮೇಟಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಿಕರು ಮತ್ತು ಅವ್ರ ಜಾತಿಯವರು. ಹಾಗಾಗಿ ಇವರು ಭಾಳ ಇಂಟ್ರೆಸ್ಟ್ ತಗೊಂಡು ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟು ಬೇರೆ ಯಾವುದೇ ಆದ ಜಾತಿಗೆ ಕೊಟ್ಟಿಲ್ಲ. ಇವರು ಅವರ ಕುರುಬ ಜಾತಿಗೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಕುರುಬ ಜಾತಿ ಮತ್ತು ಈ ಕಾಂಗ್ರೆಸ್ ಜಾತಿ ಅಂತ ಅಲ್ಲ, ಇಲ್ಲಿ ಎಲ್ಲ ಜಾತಿಗಿಂತ ಹೆಚ್ಚಾಗಿ ಏನಾಗಿದೆ ಹೆಂಗಂತಂದರೆ, ಸರ್ಕಾರದಲ್ಲಿ ಏನೂ ಕೆಲಸ ನಡೆದಿಲ್ಲ ಅನ್ನೋದು ನಡೀತಾ ಇದೆ. ಸರ್ಕಾರದಲ್ಲಿ ಏನು ಕೆಲಸ ನಡೆದಿಲ್ಲ. ಇದು ಒಂದು ಲಫಂಗ ಸರ್ಕಾರ. ಇದು ಬುಲ್ಡೋಜರ್ದು ಸುಳ್ಳು ಭರವಸೆ ಕೊಡುವ ಸರ್ಕಾರ. 6ನೇ ಘೋಷಣೆ ಏನಪ್ಪ ಹಂಗಂತಂದರೆ, ಇದು 5 ಗ್ಯಾರಂಟಿನಲ್ಲಿ ಇನ್ನೊಂದು ಗ್ಯಾರಂಟಿ ಯಾವುದು ಅಂತಂದರೆ, ರೋಡು, ರಸ್ತೆಗಳು, ಮೋರಿಗಳು, ಗಟಾರ್ಗಳು ಯಾವುದನ್ನು ರೆಡಿ ಮಾಡಲ್ಲ ಅಂತ 6ನೇ ಘೋಷಣೆ, 6ನೇ ಗ್ಯಾರಂಟಿ. ಹಿಂಗೆ 5 ವರ್ಷ ತುಂಬಿಸ್ಬಿಟ್ಟು ಹೋಗೋಣ ಅಂತ ಆಗಲೇ ಈಗ 2.5 ವರ್ಷ ತುಂಬಿಸ್ಬಿಟ್ರು, 2.25 ವರ್ಷ ತುಂಬಿಸ್ಬಿಟ್ರು. ಅವ್ನಿಗೆ DK ಶಿವಕುಮಾರ್ಗೂ ಅಧಿಕಾರ ಕೊಡಲಿಲ್ಲ. DK ಶಿವಕುಮಾರ್ಗೆ ಅಧಿಕಾರ ಕೊಟ್ಬಿಟ್ರೆ ಎಲ್ಲಿ ಕೆಲಸ ಮಾಡಿಬಿಡ್ತಾನೋ ಅಂತಾನೆ ಏನೋ ಪಾಪ. ಇಲ್ಲ, ಕೊನೆವರೆಗೂ ನಾನೇ ಇದ್ದು ಈ ಕಾಂಗ್ರೆಸ್ನಿಗೆ ಅಂತ್ಯಗೊಳಿಸಿ ಹೋಗೋಣ ಅಂತಾನೆ ಏನೋ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಏನು ಅಂತ ಇದು ಇನ್ನೂ ವಿಷಯ ಗೊತ್ತಿಲ್ಲ. ಆದರೆ ಭಾಳ ಪೈಪೋಟಿನಲ್ಲಿ ಕಾಂಗ್ರೆಸ್ಸು ಮತ್ತು BJP ಟಿಕೆಟ್ ಪಡೆದಿದ್ದಾರೆ. ಚರಂತಿ ಮಠ್ ಅವರು ಬಹಳ ಅಂತರದಿಂದ ಗೆಲ್ತಾರೆ ಅಂತ ಅವರ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. 30,000 40,000 ಲೀಡಲ್ಲಿ ಗೆಲ್ತಾರೆ ಅಂತ. ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಉಮೇಶ್ ಮೇಟಿ ಅವರು ಮೇಟಿಯವರ ಮಗನಾಗಿ ಅವರ ಅನುಕಂಪ, ಮೇಟಿಯವರು ತೀರೋಗಿರೋದ್ರಿಂದನೇ ಈ ಎಲೆಕ್ಷನ್ ನಡೀತಾ ಇರೋದು. ಅವರ ಅನುಕಂಪದಿಂದ ಮೇಟಿಯವ್ರ ಮಗ ಗೆಲ್ತಾರೆ ಹೆಂಗಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದರೆ, ಪತ್ರಕರ್ತರು ಮತ್ತು ಕೆಲವು ಮಾಧ್ಯಮ ಮಿತ್ರರು ಮತ್ತು ಜೊತೆಗೆ ಕಾರ್ಯಕರ್ತರು BJPಗೆ ಒಂದು ಮುನ್ನಡೆಯನ್ನೀಗ ಬರಿತಾ ಇದ್ದಾರೆ. ಮುನ್ನಡೆ ಈ ಸಾರಿ BJP ಗೆಲ್ಲುತ್ತೆ ಅಂತ. ಎಲ್ಲಿ ಗೆಲ್ಲಕ್ಕೆ ಬಿಡ್ತಾರೆ ಇವರು ಕಾಂಗ್ರೆಸ್ನವರು? ಬಿಡ್ತಾರಾ? ಯಾಕೆ ಹೇಳಿ? ಇವರಲ್ಲಿ ಈಗಾಗಲೇ 33 ಜನ ಮಂತ್ರಿಗಳವ್ರೆ. 33 2 ಕಡೆಗೂ ಅರ್ಧ ಹಂಚ್ಕೊಂಡ್ಬಿಡ್ತಾರೆ. 15 ಜನ, ಇಲ್ಲ 15 ಜನ, ಅಲ್ಲ 15 ಜನ, ಹೋಗೋಣ ಬರ್ರಿ ಹಿಂಗಂತ ಹೇಳ್ಕೊಂಡು ಬಂದು ಕೂತ್ಕೊಂಡು ತಗೊಳ್ಳಿ. ಒಂದು 40 ಜನ MLAಗಳು ವಾರ್ಡ್ಗೊಬ್ಬ ಕೂತ್ಕೋತಾರೆ. ಅವಾಗ ಇವ್ರು ಹೆಂಗೆ ದುಡ್ಡು ಒಳ್ಳೆ ಹಬ್ಬ. ಬಾಗಲಕೋಟೆಗೆ ದುಡ್ಡಿನ ಸುರಿಮಳೆ, ಕುರುಡ ಕಾಂಚಾಣ. ಎಲೆಕ್ಷನ್ಗೋಸ್ಕರವಾಗಿ ಎಷ್ಟು ಸಾವಿರ ಒಂದೊಂದು ಓಟಿಗೆ ಅಂತ ಗೊತ್ತಿಲ್ಲ. ಮೇಟಿ ಏನಾದ್ರು ತುಂಬ ಹಣಗಿನ ಸಂಪಾದನೆ ಮಾಡಿ ಇಟ್ಟಿದ್ರೆ ಮೇಟಿ ಅವರು ಓಟ್ಗೆ 3,000 2,000 4,000 ಹಂಗಂತ ಕೊಡ್ತಾರೆ. ಚರಂತಿ ಮಠ ಏನು ಮಾಡ್ತಾರೆ? ಚರಂತಿ ಮಠನೂ ಅದೇ ಥರ ಕೊಡಬೇಕಾಗತ್ತೆ. ಅದು ಕೊಟ್ಟಿಲ್ಲ ಹಂಗಂದ್ರೆ ಜನ ಓಟ್ ಹಾಕಲ್ಲ. ಆ ಥರ ಸ್ಟೇಜಿಗೆ ತಂದು ನಿಲ್ಲಿಸ್ತಾರೆ ಇವರು ಕಾಂಗ್ರೆಸ್ನವರು. ಯಾಕೆ ಅಂತಂದರೆ ಇದು ಇವತ್ತಿಂದ ಏನಲ್ಲ, 40 ವರ್ಷದಿಂದ ನಾನು ನೋಡಿದ್ದೀನಿ. ಎಂಡ ಬುಂಡ ಕೊಡೋದ್ರಲ್ಲಿ ನಂಬರ್ 1 ಪಕ್ಷ ಯಾವುದಾದ್ರು ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಆವಾಗ ಎಂಡ ಬುಂಡ ಕೊಡೋರು. ಈಗ ಎಂಡ ಬುಂಡ ಇಲ್ಲ, ಡೈರೆಕ್ಟು ಟ್ರಾನ್ಸ್ಫರ್ ಟು ಮನಿ ಎಲ್ಲ ಇದನ್ನೇ ಮಾಡಿಬಿಡ್ತಾರೆ. ಏನೇಳೋ
ಪೇಟಿಎಮ್ಮಲ್ಲೋ ಇದರಲ್ಲೋ ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ತಗೋ ಹೋಗಂತ. ಮತ್ತು 2 ತಿಂಗಳದ್ದು ಇದನ್ನೇನಾದ್ರು ನಿಲ್ಲಿಸಿದರೆ, ಯಾವುದೋ ಲಕ್ಷ್ಮೀ ಯೋಜನೆ, ನಮ್ಮ ಹೆಬ್ಬಾಳ್ಕರ್ ಅವರು ಏನಾದ್ರು 2 ತಿಂಗಳಿಂದ ದುಡ್ಡು ಕೊಟ್ಟಿಲ್ದವ್ರೆ, ಈ ತಿಂಗಳು ಒಂದೇ ಸತಿ 2 ತಿಂಗಳದ್ದು ಸಾಂಕ್ಷನ್ ಒಂದೇ ಸತಿ ಟ್ಯಾಕ್ ಅಂತ ಸಾಂಕ್ಷನ್ ಆಗಿಬಿಡುತ್ತೆ. ತಗೊಳ್ಳಿ, ಇದು ಇನ್ನು ಯಾರ ಓಟ್ ಗೆಲ್ತಾರೆ ಯಾರು ಬಿಡ್ತಾರೆ ಗೊತ್ತೇ ಇಲ್ಲ. ಜನರಿಗೆ ಬೇಕಾಗಿರೋದು ಏನು ಗೊತ್ತಾ, ಆವತ್ತೊಂದು ದಿನಕ್ಕೆ ಖರ್ಚಿಗೆ ಕಾಸು ಬೇಕು. ಮುಂದಕ್ಕೆ 5 ವರ್ಷ ಏನಾಯ್ತದೆ, 2 ವರ್ಷ ಏನಾಯ್ತದೆ ಯೋಚನೆ ಮಾಡಲ್ಲ. ಹಂಗೆ ಯೋಚನೆ ಮಾಡದೆ ಓಟ್ ಏನಾದ್ರು ಹಾಕಿದ್ರೆ BJP ಅದೋ ಗತಿ, ಗೋವಿಂದ ಗೋವಿಂದ. ಸಿದ್ದರಾಮಯ್ಯನಿಗೆ ಅಲಕ್ ನಿರಂಜನ್ ಗುರುಮಲ್ಲೇಶ ಮಹಾಪ್ರಭು ಜೈ ಅಂತನ್ನೋದು ಯಾರಿಗೆ? ಸಿದ್ದರಾಮಯ್ಯನಿಗೆ. ಇವ್ರಿಗೆ ಗೋವಿಂದ ಗೋವಿಂದ BJPಗೆ. ಯಾಕೆ ಹೇಳಿ? ಈ ಲಕ್ಷ್ಮಿ ಇದೆಯಲ್ಲ, ಯಾವುದು 2,000 ಕೊಡೋ ಯೋಜನೆ, 2,000 ರೂಪಾಯಿನೀಗ 2 ತಿಂಗಳಿಂದ ಕೊಟ್ಟಿಲ್ಲ ಅಂದರೆ, ಇಲ್ಲ ಬರೋ ತಿಂಗಳು ಕೊಡ್ತೀನಿ ಅಂತ ಅಡ್ವಾನ್ಸ್ ಆಗಿ 4,000 ಹಾಕ್ಬಿಟ್ರೆ ಏನು ಕತೆ? 4 ಮಾಡ್ತಾರೆ ಅವರು. ಕಾಂಗ್ರೆಸ್ನವ್ರು ಇರೋದೇ ಅದೇ ಥರನೇ. ಒಟ್ಟಿನಲ್ಲೇನು ಹಂಚು, ಓಟ್ ಹಾಕ್ಸ್ಕೊ, ಬರ್ತಾ ಇರೋ, ತಲೆ ಯಾಕೆ ಕೆಡಿಸ್ಕೋಬೇಕು ಅಂತ ಅವರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಕಾಂಗ್ರೆಸ್ಗೆ ಕೆಲಸ ಆಗುತ್ತಾ ಬಿಡುತ್ತೋ, ರಸ್ತೆ ಇದೆಯಾ ಇಲ್ವಾ, ಸ್ಕೂಲ್ ಆಯಿತಾ, ಕಾಲೇಜ್ ಆಯಿತಾ, ಯಾವುದೂ ಯೋಚನೆ ಮಾಡಲ್ಲ. ಸುಮ್ಮನೆ ಹೋಯ್ತಾ ಇರೋದು ಅಷ್ಟೇ. ಹೋಗ್ತಾ ಇದ್ದರೆ ಗೆಲ್ಲಬೇಕು, ಗೆಲ್ಲಕ್ಕೋಸ್ಕರ ಏನು ತಂತ್ರ ಮಾಡಬೇಕು ಅಂತ ಮಾಡೇ ಬಿಡ್ತಾರೆ. ಅಷ್ಟೇ ಇವ್ರದ್ದು, ಕಾಂಗ್ರೆಸ್ನವ್ರದ್ದು. ಮತ್ತು ಇಲ್ಲಿ ದಾವಣಗೆರೆನಲ್ಲೂ ಎಲೆಕ್ಷನ್ನು ಅನೌನ್ಸ್ ಆಗಿತ್ತು. 2 ಚುನಾವಣೆಯಲ್ಲಿ ಒಂದು ಶ್ರೀನಿವಾಸ್ ದಾಸ್ ಅಂತ BJP ಕಡೆಯಿಂದ, ಕಾಂಗ್ರೆಸ್ ಕಡೆಯಿಂದ ಸಮರ್ಥ್ ಅಂತ. ಅಲ್ಲಿ ಒಂಚೂರು ಡಕಫರ್ ಶುರು ಆಗೈತೆ. ಯಾವ ರೀತಿ ಅಂದರೆ, ಈಗ ಕಾಂಗ್ರೆಸ್ಗೆ ಸುಮಾರು ಜನ ಮುಸ್ಲಿಮ್ನವರು BJPಗೆ ಸೇರ್ತಾವ್ರೆ ಹೆಂಗಂತ ಸುದ್ದಿ. ಅದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ. ಯಾಕೆ ಅಂತಂದರೆ, ಅವರು ಕೊನೆ ನೆಕ್ ಮೂಮೆಂಟಲ್ಲಿ ಕೊನೆ ಗಳಿಗೆವರೆಗೂ ಕಾಂಗ್ರೆಸ್ಗೆ ಓಟ್ ಬಿಟ್ಟು ಬೇರೆ ಯಾರಿಗೂ ಹಾಕಲ್ಲ. ಆದರೆ ಹಿಂದೂಗಳಿಗೆ ಹುಚ್ಚೆದ್ದು ಕುಣಿಯಂಗೆ ಮಾಡ್ತಾರೆ ಈ ಸಾವ್ರುಗಳು. ಇದು ಎಚ್ಚರಿಕೆ. ಈ ಎಚ್ಚರಿಕೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಹೇಳಕ್ಕೆ ಬರಲ್ಲ. ಶ್ರೀನಿವಾಸ್ ದಾಸ್ ಪಾಪ ಒಬ್ಬ ಬಡವ ST ಕುಟುಂಬದವನಂತೆ. ಆ STಗೆ ಏನಾದ್ರು ಒಂಚೂರು, ಎಲ್ಲರೂ STಗಳು ಅಲ್ಲಿ ಒಂಚೂರು ಹುಷಾರಾಗಿ ಈ BJP ಅವ್ರನ್ನೀಗ ಗೆಲ್ಲಿಸ್ಬಿಟ್ರೆ, ಮತ್ತು ಈ ಕಾಂಗ್ರೆಸ್ನವ್ರಿಗೆ ನಂಬದೆ, ಕಾಂಗ್ರೆಸ್ನವ್ರಂದರೆ ಕಾಂಗ್ರೆಸ್ನ ಮುಸ್ಲಿಮ್ರನ್ನ ನಂಬದೆ, ಕಾಂಗ್ರೆಸ್ ಮುಸ್ಲಿಮ್ನವ್ರು BJP ಬಂದು ಸೇರ್ತಾರೆ ಹೆಂಗಂದರೆ ಅದೆಲ್ಲ ಸುಳ್ಳಿನ ಮಾತು, ಸುಳ್ಳಿನ ಕಂತೆ. ಇದನ್ನು ಯಾರೂ ನಂಬ್ಕೊಳ್ಳೋಕ್ಕಾಗಲ್ಲ. ಹೆಸರಿಗೆ ಮೇಲ್ನೋಟಕ್ಕೆ ನಿಮ್ಮ ಹತ್ರ 500 ಜನ ಬಂದು ಸೇರ್ಕೊಂಬಿಡ್ತಾರೆ. ಆದರೆ 5,000 ಓಟ್ನಿಗ ಅವ್ರಿಗೆ ಹಾಕ್ಸ್ತಾರೆ. ಯಾರಿಗೆ? ಕಾಂಗ್ರೆಸ್ಗೆ. ಕೇಳಿದ್ರೆ ಏನು ಹೇಳ್ತಾರೆ? ಇಲ್ಲ, ಇದು ಕಮಿಟಿ ಮಾಡಿದ ತೀರ್ಮಾನ, ಕಮಿಟಿಗೆ ನಾವು ಬದ್ಧ ಅಂತ. ಇವರೇನಾದರೂ ಗೊತ್ತಾಗಲಿಲ್ಲ, ಪೈಲ್ವಾನ್ ಶಾದಿಕ್ ಅವರು ಏನಾದರೂ ಅಂತ ಗೊತ್ತಿಲ್ಲ. ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಯಾರೂ ಹೇಳ್ತಾ ಇಲ್ಲ. ಕಾಂಗ್ರೆಸ್ನವರು ಹೇಳ್ತಾ ಇದ್ದು, ನಮ್ಮ ದಾವಣಗೆರೆ ಮತ ಬಾಂಧವರು ಶಾದಿಕ್ಕೆ ಯಾವುದೇ ರೀತಿಯಾದ ಮಣೆ ಹಾಕಿಲ್ಲ. ಇನ್ನು ಕಾಂಗ್ರೆಸ್ನವರು ಆಗ್ತಾಯಿಲ್ಲ, BJPಯವರು ಆಗ್ತಾಯಿಲ್ಲ. ಆದರೆ ಈಗ ಓಡ್ತಾ ಇರೋದು 2 ಕುದುರೆ, ಒಂದು ಸಮರ್ಥ್, ಇನ್ನೊಂದು ಶ್ರೀನಿವಾಸ್ ದಾಸ್. ಇಲ್ಲಿ ಚರಂತಿಮಠ್, ಬಾಗಲಕೋಟೆಯಲ್ಲಿ ಚರಂತಿಮಠ್, ಉಮೇಶ್ 2 ಓಡ್ತಾ ಇರೋದು. ಇದರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಮತ್ತು ಯಾರಿಗೆ ಅನುಕೂಲ ಆಗುತ್ತೆ, BJPಗೆ ಅನುಕೂಲನಾ ಇಲ್ಲ ಕಾಂಗ್ರೆಸ್ಗೆ ಅನುಕೂಲನಾ ಗೊತ್ತಿಲ್ಲ. ಯಾಕಂಗಂತಂದರೆ ಈ ಮುಸ್ಲಿಮ್ನವರು ಕಾಂಗ್ರೆಸ್ಗೆ ಬಿಟ್ಟು ನಾನು ಇಷ್ಟು ಜನ ಬಂದು ಸೇರ್ಕೋತೀವಿ ಅಂತ BJPಗೆ ಹೇಳಿದ್ರು ನಾವು ನಂಬಲಾಗುವುದಿಲ್ಲ. ನನಗಂತೂ ಅವ್ರ ಮೇಲೆ ಈಗಲೇ ಅಲ್ಲ, ನಾನು 40 ವರ್ಷದಿಂದ ನೋಡಿದ್ದೀನಿ. ಜನತಾ ದಳಕ್ಕೂ ಹಂಗೆ ಮಾಡ್ತಾಯಿದ್ರು. 8 ದಿವಸ ಇರುವಾಗ ಓಡ್ ಬಂದು ನಮ್ಮ ಹತ್ರ ಬಂದು ಸೇರ್ಕೊಂಬಿಟ್ಟು ಜನತಾ ದಳದಲ್ಲಿ ನಾವೆಲ್ಲ ಜನತಾ ದಳ ಅಂತ. ಕೊನೆ ದಿವಸ ನೋಡಿದ್ರೆ ಎಲ್ಲರೂ
ಕಾಂಗ್ರೆಸ್ಗೆ ಹೋಗಿ ಓಟ್ ಹಾಕ್ತಾಯಿದ್ರು. ಇದು ಮೊದಲಿಂದ ನೋಡ್ಕೊಂಬಂದಿರೋ ಸೀನು. ಯಾಕೆ ಹೆಂಗಂತಂದರೆ ಇವ್ರಿಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದು ಪಾರ್ಟಿ ಇಲ್ಲ. ಯಾರಿಗೆ? ಕಾಂಗ್ರೆಸ್ ಇವ್ರಿಗೆ ಮುಸ್ಲಿಮ್ನವ್ರಿಗೆ ಪರ್ಯಾಯವಾಗಿ ಕಾಂಗ್ರೆಸ್ನಿಗ ಗೆಲ್ಲಿಸ್ಬೇಕು ಅಂತ ಓಟ್ ಹಾಕಲ್ಲ ಅವರು. ಬಿ ಜೆ ಪಿನಿಗ ಸೋಲಿಸ್ಬೇಕು ಅಂತ ಓಟ್ ಹಾಕ್ತಾರೆ. ಅಂಥ ಜನ ಈ ಮುಸ್ಲಿಂ ಜನ ದೇಶದ ತುಂಬ ಅವರೇ ತುಂಬಿಕೊಂಡಿದ್ದಾರೆ. ಇವರು ಯಾವತ್ತೂ ಇವ್ರಿಗೆಲ್ಲರಿಗೂ ಒಳ್ಳೆ ಬುದ್ಧಿ ಇದನ್ನು ಕೊಡ್ತಾನೋ ಭಗವಂತ ಗೊತ್ತಿಲ್ಲ. ಆದರೆ ಈ ಬಾಗಲಕೋಟೆ ವಿಷಯದಲ್ಲಿ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಷಯದಲ್ಲಿ ನೋಡಬೇಕು. ಬಾಗಲಕೋಟೆಯಲ್ಲಿರೋ ಮುಸ್ಲಿಮ್ ಯಾರಿಗಾಗ್ತವ್ರೆ ಅಂತ ಗೊತ್ತಾಗಿಲ್ಲ ಇನ್ನೂ ವಿಷಯ. ನೋಡೋಣ, ಹೋಗ್ತಾ ವಿಷಯ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಮಾತಿಗ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ.